ಉಗ್ರರ ದಾಳಿಯ ಬಳಿಕ ಪಾಕಿಸ್ತಾನಕ್ಕೆ ಪೆಟ್ಟಿನ ಮೇಲೆ ಪೆಟ್ಟನ್ನ ಕೊಡುವಂತಹ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಚಿನಾಬ್ ನದಿ ಬಗ್ಲಿಹಾರ್ ಡ್ಯಾಂನಿಂದ ಪಾಕಿಸ್ತಾನಕ್ಕೆ ಹರಿತಾ ಇದ್ದಂತಹ ನೀರು, ಆ ನೀರನ್ನ ಸದ್ಯ ಸ್ಥಗಿತಗೊಳಿಸಲಾಗಿದೆ. ಚಿನಾಬ್ ನದಿಯ ಬಗ್ಲಿಹಾರ್ ಜಲವಿದ್ಯುತ್ ಯೋಜನೆಯ ಅಣೆಕಟ್ಟು ರಾಂಬನ್ನಲ್ಲಿರುವಂತಹ ಅಣೆಕಟ್ಟಿದು. ಚಿನಾಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವಂತಹ ಅಣೆಕಟ್ಟು. ಆ ಮೂಲಕ ಹರಿದು ಹೋಗ್ತಾ ಇದ್ದಂತಹ ನೀರು, ಚಿನಾಬ್ ನದಿಗೆ ಈ ಬಗ್ಲಿಹಾರ್ ಡ್ಯಾಂನಿಂದ ಹರಿದು ಹೋಗ್ತಂತಹ ನೀರು, ಆ ನೀರನ್ನ ಸ್ಥಗಿತಗೊಳಿಸುವಂತಹ ಕೆಲಸವನ್ನ ಸದ್ಯ ಭಾರತ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ತಮ್ಮ ಮೊನ್ನೆ ದೇಶವನ್ನ ಉದ್ದೇಶಿಸಿ ಮಾತನಾಡಿದಂತಹ ಭಾಷಣದಲ್ಲಿ, ರಕ್ತ ಮತ್ತು ನೀರು ಜೊತೆಯಾಗಿ ಹರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಅದರ ಅರ್ಥ ಸಿಂಧೂ ನದಿ ನೀರನ್ನ ಒಪ್ಪಂದ ಏನಿದೆ, ಸಿಂಧೂ ನದಿ ನೀರಿನ ಒಪ್ಪಂದ, ಅದನ್ನು ರದ್ದು ಮಾಡಲಾಗಿದೆ. ಅದನ್ನ ಮತ್ತೆ ರಿವೋಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶ. ಹಾಗಂತ ನೀರನ್ನ ಏಕಾಏಕಿ ತಡೆಯೋದಕ್ಕೆ ಸಾಧ್ಯ ಇದೆಯಾ ಭಾರತಕ್ಕೆ? ಇಲ್ಲ. ಮೂಲ ಸೌಕರ್ಯಗಳ ಕೊರತೆ ಇದೆ. ನಮ್ಮ ಬಳಿ ಆ ಭಾಗದಲ್ಲಿ ಆ 5 ನದಿಗಳೇನಿದ್ದಾವೆ, ಆ 5 ನದಿಗಳ ನೀರನ್ನ ತಡೆಯೋದಕ್ಕೆ ಸೂಕ್ತವಾದಂತಹ ಜಲಾಶಯಗಳ ಕೊರತೆ ಇದೆ. ಆ ಜಲಾಶಯಗಳ ನಿರ್ಮಾಣ ಆಗಬೇಕು ಆ ಭಾಗದಲ್ಲಿ. ಅದಕ್ಕೆ ಇನ್ನೂ ಹೆಚ್ಚು ಕಮ್ಮಿ 2 ವರ್ಷಗಳ ಸಮಯ ಬೇಕಾಗಬಹುದು ಅನ್ನುವಂಥ ಅಂದಾಜಿದೆ. ಆದರೆ ನೀರಿನ ಫ್ಲೋನ ನಿಯಂತ್ರಣ ಮಾಡುವಂಥ ಅವಕಾಶ, ಸಾಧ್ಯತೆ ಈಗ ಭಾರತದ ಕೈನಲ್ಲಿದೆ. ಅದನ್ನೇ ಭಾರತ ಮಾಡ್ತಾ ಇರೋದು. ಬಗ್ಲಿಹಾರ್ ಡ್ಯಾಂನ ಮೂಲಕ ಚಿನಾಬ್ ನದಿಗೆ ನೀರು ಹರಿದು ಹೋಗಬೇಕು. ಪಾಕಿಸ್ತಾನದ ಭಾಗದಲ್ಲಿ ಹರಿಯುವಂತಹ ಚಿನಾಬ್ ನದಿ, ನಮ್ಮ ಭಾಗದಲ್ಲಿ ಡ್ಯಾಮ್ ಅನ್ನ ಕಟ್ಟಲಾಗಿದೆ. ಆ ನೀರನ್ನ ಮತ್ತೆ ತಡೆ ಹಿಡಿಯುವಂತಹ ಕೆಲಸವನ್ನ ಭಾರತ ಮಾಡಿದೆ. ಏಕಾಏಕಿ ನೀರು ಬಿಟ್ಟಾಗ ಆ ಭಾಗದಲ್ಲಿ ನಿರ್ಮಾಣವಾಗುವಂತಹ ಪ್ರವಾಹ ಪರಿಸ್ಥಿತಿಯ ಬಗ್ಗೆ ಈಗಾಗಲೇ ಹಲವು ಬಾರಿ ವರದಿಗಳಾಗಿದ್ದಾವೆ. ಕಳೆದ ಏಪ್ರಿಲ್ 22ನೇ ತಾರೀಕಿನ ನಂತರ ಭಾರತ ತೆಗೆದುಕೊಂಡಿರುವಂತಹ ಕಠಿಣ ಕ್ರಮ ಇದು. ರಾಂಬನ್ನಲ್ಲಿ ಚಿನಾಬ್ ನದಿಗೆ ಅಡ್ಡಲಾಗಿ ಬಗ್ಲಿಹಾರ್ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಾಗಿರೋದು. ಆ ಡ್ಯಾಂನಿಂದ ಈಗ ಮತ್ತೆ ನೀರಿನ ಹರಿವಿಕೆಯನ್ನ ಸ್ಥಗಿತ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.